Kana? Mama, what do you ದೇವಾ ಚಟ್ ಚಟಸ್ ಬಟ ದೊತ್ ಕಟ ಮೊಕಟ ತಟ ಪಟನೆ ವಟ ದೇಳುವ ಚಟಲನೆ ಚಟಲನ ಗರ್ಜನ ಯಂತಕರ ದಂಪುಟ ದೋಳ ಧನುಷ್ಟೇಕರಂ ಗಯುತ ಬಲೇ ಧನುರ್ಪಟ ಕುರಬನ ಪಟಲ ದೋಳ ಸುಬಟ ರಕ್ತಮಣ ಕಣಮಕಟ ಹರಿಬಟರ ದಡಗಡಿತ ಬಲೇ ತೇಟ ನಟ ನಟ ಬಬರ್ ಟೋ ಬಟನೆ ಮುಂದ ಕಟಿ ಬಾಗಿ ತುಟಿ ಮಿಸಗದ ದಟ್ಟನೆ ಮಾತನಾಡಿಸುವ ನೀನು ದಾವನಿದೆ ಬಿಟ ಮುಂದೆ ನೋಡಿ ಈ ವಾಲ್ಮಿ ಓಹೋ ದೇವ ನಾವುದಾರೆಂದರೆ ಆ ಕೈಲಾಸದಲ್ಲಿರುವ ಪರಮೇಶ್ವರ ಹೆಂಡತಿ ಪಾರ್ವತಿ, ಬ್ರಹ್ಮನ ಹೆಂಡತಿ ಸರಸ್ವತಿ, ಪ್ರಸುತನ ಹೆಂಡತಿ ಸುವಂತಿ, ಮನ್ಮಥನ ಹೆಂಡತಿ ರತಿ, ನನ್ನ ಹೆಂಡತಿ ಹೆಸರು ನಂದಿನಿ, ನನ್ನ ಹೆಸರು ಇಟಿಗೆ ಶಿವಸಾರಥಿ ಎಂದು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ದಮ್ಮನಾಮೆಂಕಿದವ ಬಳಿರೇ ಎಲೈ ಸಾರಥಿ ಎಂಬ ನರಪಸುವೆ ದೇವ. ಈ ವೀರಾದಿ ವೀರನ ನಾಮಾಂಕಿತವೇನಂತ ಕೇಳಿದೆಯಾ? ಹೌದು ಭೂಪತಿ. ಚಂಡ ಪ್ರಚಂಡ ಹಂಡಲದ ಬರವ ಮಂಡಲೀಕರ ಮಂಡಗಲಂ ಎನ್ನಕರ ಪುಂಡಲಕದಳ ಮರಿವ ಗೋದಂಡದಿಂದ ಖಂಡಿಸುವ ಭುಜಬಲ ದಂಡ ವ್ಯಾಘ್ರನಂತೆ ಉಗ್ಗಡಿಸಿ ಮತ್ಕೋಪಾಗಿ ನಾಶಿಕಾಗ್ರದ ಕಾರ್ವಾಗಿ ಗೈಯುತ್ತ ದಗ್ಧಗಲ್ಲೆನ್ನುವ ಶರಗ್ರಗಳ ಬರ್ಗರಿವ ದೊರ್ಗಡಿಗೆ ಕೋರ್ಮನು ಕುಗ್ಗಿದನೋ ಅಧಿಶೇಷನ ತಲಬಾಗಿದನೋ ದಂತೆಗಳ ಕೆಕ್ರೆಂದ ಒದರಿಸುವ ಕಡಗಲ ದೃಢಬಲ್ಯಾಟಕರ ನಡೆದ ಬಾಹುದಸತ್ತಕ್ಕೆ ದಡದ ದಡದಾಕ್ಷ ಬಿಡುಗಣ್ಣಾದಿಗಳ ಕಡಚಾಂಗ ಬೆಳರಿಯ ಎಂತ ಹೇ ನವ ಮಂಡಲದಲ್ಲಿ ಹಡಗಡೆದು ಬಿಡಿದುಕೊಂಡಾಡಿದ್ರು ಸಾರಥಿ ಭೂಪತಿ. ಕಾಲರಿಯಲ್ ಶೀಲ ಪ್ರಭಾವದಿಂದ ಕಾಲ ಭೈರವನ ರೂಪಮಂ ಪಡೆದ ಬಂದರ ಬಲ ಸಿಂಧೋ ದೇಶಾದೀಪ ಭುವನ ಪ್ರತಾಪ ರೌದ್ರ ತ್ವೀರ ಜಯದ್ರಥ ಮಹಾರಾಜ್ಯನಂದ ಹೇ ಧರಣಿಯ ಬಿರ್ರನ ಬಿರುವಂತೆ ಜಯ ಬೇರನ್ನು ಹೊಡೆಸುವಂತೆ ನಾವು ಸುತ ಸೂರ ಪ್ರಖ್ಯಾತ ನಿಮಿಷದಲ್ಲಿ ಭೂಪತಿ ಓಹೋ ವೀರ ಜಯೇಂದ್ರಥ ಮಹಾರಾಜರು ತಾವಾದರೆ ಇಂದು ಹಂದವಾದ ಸಭಾಮಂದಿರಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ. ಬಳಿರ್ಯ ಎಲೈ ಸಾರಥಿ ಭೂಪತಿ
ರಂಭಪತಿ ತದ್ದೋಲ್ಲಗಮಂ ದೆಕ್ಕರಿಪ ಸಕಲ ಸಂಭ್ರಮಾನ್ವಿತನಾದ ಕುಂಬಿನೀಪತಿ ಕೌರವೇಂದ್ರನ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದು ಕೇಳುವೆಯಾ? ಹೌದು ಭೂಪತಿ. ಸಾರಥಿ ಭೂಪತಿ, ರಂ ವಿದ್ಯುದ್ಬಲದ ಸಮುದ್ರ ಸನ್ನಿಧ ಎಂತ ಜನರು ವಿದ್ಯುತ್ ಪ್ರಸಿದ್ಧರಾದ ತದ್ಬದ್ಧ ಎಂದ ಕೌರವೇಂದ್ರನ ಕಾರ್ಯವನ್ನು ಶ್ರದ್ಧೆಯಿಂದ ನಡೆಸುವ ಕುಶಲಗೋತ್ರರಾದ ಗೋಂಡಾಚಾರ್ಯರವರ ಹೇಳಿದ ಕಾರಣಕ್ಕಾಗಿ ಬರೋಣವಾದ ಖಂಡ್ಯ ಸಾರಥಿ ತಿಳಿದು ಭೂಪತಿ. ನಿಮ್ಮ ಸುಂದರವಾದ ಪೀಠವನ್ನು ಅಲಂಕರಿಸಿ ಜಾಗೃತಿ. ಹೇಳಾರ್ತಿ ಚಂದ್ರಶೇಖರ್ ಅವರು ದ್ರೋಣ ಪಾತ್ರ ಮಾಡುವಂತವರಿಗೆ ಇದು ಬಂಗಾರದ ಹುಂಗರವನ್ನು ಬಹುಮಾನ ಪುರಕಾರ ಮಾಡುತ್ತಾರೆ. ಸೈಲೆನ್ಸ್. ಸೋಮರಾಪುರ ರುದ್ರಪ್ಪ ಅವರ ಕಥಾ ಸಂಚಾಲಕರಿಗೆ 100 ರೂಪಾಯಿ ಬಹುಮಾನ ಪುರಕಾರ ಮಾಡುತ್ತಾರೆ. ನಮೋ ನಮೋ ಗುರುಗಳಾದ ದ್ರೋಣ, ನಿಮ್ಮ ಪಾದ ಪದ್ಮಗಳಿಗೆ ವಂದನ. ಐಶ್ವರ್ಯ ಮತ್ತು ಜಯತ್ಯದನೆಯ ಮೇಲೆ ಕೇಳಬೇಕರೆ. ಅಹೋ ಗುರುಗಳೇ, ಜಯತ್ರತನೇ ಗೊಡ್ಡೆ ಗೊಡ್ಡೆ ಜಪ ಅಂಡು ಸಂಜಾತ ಹೀತರ ಪಟ ಎಂಪಟವಿಗೆ ಕದಿಳಿಸಿದ ಕಡುಗಲಿಯೇ ಎನ್ನಂ ಕರೆಸಿದ ಕಾರಣವೇನು? ತಡ ಮಾಡದ ಆಚಾರ್ಯರೇ, ಸೈನ್ಯವನೇ ಸತ್ಯವೃತನಾಗಿ ಕೃತ್ಯವಾಸನಂ ಮೆತ್ತಿಸಿ ಪಾಂಡವರ ಮಸ್ತಕಗಳಂ ಶಸ್ತ್ರದಿಂದ ಕತ್ತರಿಸುವುದಕ್ಕೆ ಅತ್ಯದ್ಭುತವಾದ ಕಾಲ ರುದ್ರ ಶ್ರದ್ಧೆಯಿಂದ ಪಡೆದವನು. ಬಲ ಬಲ ಜಯತ್ರತನೇ. ಆಚಾರ್ಯರೇ, ಓ ಜಯತ್ರತನೇ, ಇಂದಿನ ದಿನ ಕಾಳ್ಳಗದಳ್ ಭೀಮನನ್ನು ಮುರಿದೋಡಿಸುವನು. ಧನುರ್ವಿದ್ಯೋತ್ತಮನೆನಿಸಿದ ದ್ರೋಣ ಎನ್ನಂಬರು ಹೇಳಿದ ಕಾರಣವೇನು? ಚಂಡಪ್ಪಳ ಚಂಡ ಭುಜ ಬಲ ದಂಡನಾದ ಸೈನ್ಯವರೇ. ಆಚಾರ್ಯರೇ, ಭೀಮಸಾತಕಿ ನಕುಲ ಹತ್ತರನ್ನು ಕಂಡನದೊಳಗೆ ಅವರನ್ನು ಸಿರೆಗೊಂದಿಸಿ ಜಯಗೊಂಡಿರೇ ಬಂದ ಭಯವೇನು? ಜಯತ್ರತನೇ. ಆಚಾರ್ಯರೇ, ಮಂಡಲಾಧಿಪತಿನಾಥ ಕುರುಪತಿಗೆ ದಂಡತರ ಸಂಜಾತ ನನ್ನ ಸೆರೆ ಹಿಡಿದು ಕೊಡುವೆನಂತ ಪಡೆಯುಪನತ್ರ ನುಡಿದು ಪ್ರತಿಜ್ಞೆಯನ್ನು ಕೈದಿಯರು. ಆಚಾರ್ಯರೇ, ಜಾಡ ಜಾಗ್ತಿ ನಡಗೂಡಿ ಬರುವ ಪಾರ್ಥನನ್ನ ಪತ್ನಿಯ ದಡಿಗೆ ಬಾರದಂತೆ ಸಪ್ತಕ ತಡೆದಿಯರು. ಹಸಿದವನಿಗೆ ಅಮೃತನ ಪರಿಸ್ಥಿತಿಯಾಯಿತು. ಆಚಾರ್ಯರೇ, ನುಡಿದ ಭಾಷೆಗೆ 2 ತೊಡರದ ನಿಮ್ಮ ನಿಮ್ಮ ಕಟಿಗಲ್ಲ ಧೈರ್ಯವನ್ನು ಮಾಡಿ ಎಂದಿನ ಪಿಡಿದು ಬಿಡನು ಸರ್ವಜನ ನಿಮ್ಮ ಇಷ್ಟದಂತೆ ಆಗಲಿ ದ್ರೋಣರೇ. ಇದೇನು ಅತ್ಯದ್ಭುತ ಧ್ವನಿಯೋ ಜಯತ್ರತನೇ. ಅದು ಏನು ಆಚಾರ್ಯರೇ? ಯಗ್ಗಾಳಿಯ ರವಕ್ಕೆ ದಿಕ್ಕಂಜಗಳಂ ಕೊಕ್ಕಕ್ಕೆ ಉಡಕ್ಕವಂತೆ ಮಾರ್ಗರಿಸುತ್ತವರ ಭೀಕರನವನ ತಿಳಿಯದು. ಯಾವನಾದರೂ ನಮಗೇನಾಗುವುದು ಆಚಾರ್ಯರೇ? ಪೊಡವಿಯಂ ನಟಗಿಸುವ ಸಿಡಿಲಿನ ದೇಳಿಗೆಯ ಕಟ ಕಾಲದ ಕಾಲ ಭೈರವರ ಕಠೋರ ಧ್ವನಿಯೋ ಜಯತ್ರತನೇ. ಆಚಾರ್ಯರೇ, ಬೇರೆ ಧ್ವನಿಯ ಅಬ್ಬರಕ್ಕೆ ನಮ್ಮ ಸೈನ್ಯ ಸಮೂಹ ಸಹೋದರದು ಓಂಕರಿಸುವ ಧ್ವನಿಶಂಕರ ಧ್ವನಿಯನ್ನು ಚರಿತವಾಯಿತು. ಜಯತ್ರತನೇ. ಆಚಾರ್ಯರೇ, ಘೋರ ದೈತ್ಯನಾದ ತಾರಕನಂ ಸಂಹರಿಸಿದ 6 ಮುಖದ ಸಣ್ಣ ಮುಖನ ಓತವಹರನ ಉರಿಗಣ್ಣಿನೊಳ ಉದ್ಭವಿಸಿದ ದಕ್ಷ ದಂಶ ಮಾಡಿದ ವೀರಭದ್ರನು. ತ್ರಿಪುರಾರಿಯೋ ತ್ರಿವಿಕ್ರಮನೋ ಸುರೇಶ್ವರನೋ ಆರುತ್ತಿರಿಯದು. ಓರಾದೊಡನ ಪತ್ನಿಯಾದ ಮುಂಭಾಗದೊಳ ನಿಂತು ಸೋಬಲಾದಿಗಳೋಡು ಗೂಡಿಕೊಂಡು ತಡೆಯುವಂತ ನಾವು ಸೈನ್ಯವ ತೋರಿ ನಿನ್ನ ಪರಾಕ್ರಮ. ಸಕಲ ಪರಿವಾರಕ್ಕೆ ಸೇನಾಧಿಪತಿಯಾದ ದ್ರೋಣರೇ, ಪಾಂಡವರಲ್ಲಿ ಬಲೋಧಿಕರಾದರು ಗೋದರಾದಿಗಳನ್ನು ಕೈಗಡಿಸಿರವನು ಎನ್ನ ಅವರ ಬಲದೊಳ ಅಧಿಕ ನಾವು ನೆರವನು ತಿಳಿಯದು.
ಆಚಾರ್ಯರೇ, ಸೈಂದೇವರೇ, ನಿಮ್ಮ ಆಜ್ಞೆಯಂತೆ ಶೀಘ್ರವಾಗಿ ಹೋಗಿ ಪದ್ಮವ್ಯೂಹ ಮುಂಭಾಗದಲ್ಲಿ ನಿಂತ ಬಂದ ವೈರಿಗಳ ರೋಡ್ನವನ್ನು ಆರಿಸಿ ಗಗನಾಂತರಕ್ಕೆ ಕಳಿಸಿ ದ್ರೋಣ. ಶೀಘ್ರದಿಂದ ಪಗಣ ಬಳಿ ಬಳಿ ಸೈನ್ಯ ಸಮೂಹ ಸುರ ಸುರಾರ ಒಂದು ಗೂಡಿ ಬಂದರ ದುರಂ ಕೂಡ ಒದ್ದಿರಕ್ರಿ ಗಂಡ ಕಂಡ ನಾನಿರ್ಲು ನಿಮಗೆ ಬಂದ ಭಯವೇನ? ನಿಮ್ಮ ನಿಮ್ಮ ಕಳದೊಳ ಕಟ್ಕ ಕಟ್ಟ ರಾತಿಗಳನ್ನ ಧರಿಸಿರಿ, ಆಯುಧ ಪಣಿಗಳಾಗಿ ನಿಲ್ಲರೆ, ನಿಮ್ಮ ನಿಮ್ಮ ಧೈರ್ಯವನ್ನು ಬಿಡಬೇಡಿರಿ. ನಿಮ್ಮಿಷ್ಟದಂತೆ ಆಗಲಿ ಆಚಾರ್ಯರೇ. ಅದ್ಮನ್ಯ ಬರ್ಬೇಕ ಪಾಪ. ಇದೇನಪ್ಪ ಬೆಳ್ಳೆ ರಥ? ಫುಲ್ ಐತೆ ಆರ್ಭಟ. ಬರ್ಬೇಕ ಅದ್ಮನ್ಯ ಅದ್ಮನ್ಯ. ಹೇಳ ಭೂಪತಿ ಚಕ್ರಾಂತಿಗಳರನ್ನ ಉಪಕ್ರಮಿಸುವಂತೆ ಮಿಕ್ಕಿ ಮೀರಿದ ತ್ರಿವಿಕ್ರಮರಿರುವ ಚಕ್ರಬೊಮ್ಮನ ಕೋಟೆಯ ಸ್ಥಾನ ಭೂಪತಿ ತಲ್ಲಣಿಸುವ ತನಿಗೆ ಜಗತ್ತಲ್ಲಣಿಸುವಂತೆ ಬಿಲ್ದಿರುವಿದ ಭುಜಬಲ ತಂಡರ ಕರಗಂಧರ ತಲವದರ ಸಿಂಧಿನಿಯರ ಕೇಳಿದ್ಯ ಎಲ್ಲ ಸಾರಥಿ ಇದ್ದ ನೋಡಿದೇನು ದೇವ? ಎತ್ತ ನೋಡಿದರು ಸಾಲು ಸಾಲುಗಳಿಂದ ಒತ್ತ ಹಿಡಿದರವ ಬಿತ್ತರಿಪ ಮುತ್ತಿನ ಸುತ್ತಿಗೆಗಳನ್ನು ನಿರೀಕ್ಷಿಸ ಶೃಂಗಾರಗೊಂಡ ಮಂಗಾಲ ಪಟಗೆಯಿಂದ ವಂಕರಿಸಿ ಮಂಗನಂತ ವಾಯುವೇಗಕ್ಕಿಂತ ಮಿಂಚಿದ ಕದನ ದಳಪದರದ ಬರುತ್ತಿರುವ ನೋಡ ಸಾಲು ಸಾಲ ಕರ್ಕೊಂಬರ ಕರ್ಕೊಂಬರಪ್ಪ ಕರ್ಕೊಂಬರ ಮುಂದೆ ಕರ್ಕೊಂಬರ ಮುಂದೆ ಕರ್ಕೊಂಬರ್ಬೇಕ ದವಸ್ ಕರ್ಕೊಂಬರ ಮುಂದಕ್ಕ. ಮಂದು ಸಂದಣಕೆಗೆ ಕೆಂದೋಳು ಎಂ ಗಗನ ಮಂಡಲಕ್ಕೆ ಅಂಧಕಾರ ಮುಸುಕವಂತೆ ಬಲೆ ಆಟಗರ ಗಡಡ ಬಿಂಬಟ ಕೂಟ ಬರಬರ ನಡ ಮುಂದಾಳಗಳು ಎಲ್ಲಾ ಭಾರತೆ ಭೂಪತಿ ಜಂಗಳ ಕೊಗ್ಗುವಂತ ಬರ್ಗರಿ ಪಯಗ್ಗಾಳಿ ಎರವದಿಂದ ಜಯ ಶಂಖಧ್ವನಿಗಳಿಂದ ಒಕ್ಕಡಿದು ಬರುವ ಕಾಲ್ಪಲ ಮನ್ನಡಾರ ದತ್ತ ಜಪದಾಗಿಗಳು ಬಲೆ ದಾರಿ ಬಿಡ್ರಪ್ಪ. ಭಾರತೆ ಭೂಪತಿ ಫೋಟೋ ಮಾಡರ ಮಧ್ಯದೊಳ ಮುಕುಟ ವರ್ತನರಾಗಿ ಸೌಂದರ್ಯದಿಂದ ವಿಜೃಂಭ ಮಾನಸರಾಗಿ ಸಂಭ್ರಮದಿಂದ ಒಡಗೂಡಿ ಬರವರ ನೋಡ ಕೌರವರ ಬರದ ಮಕ್ಕಳು ಬಲೇಪ ಸಾರಥಿ ಭೂಪತಿ ಬಾಣಧ್ವಜ ಸಿಂಹಧ್ವಜ ಮೀನಧ್ವಜ ಮಕರಧ್ವಜ ಸ್ತಂಭಧ್ವಜ ಮುಂತಾದ ಬಿರುದಾವಳಿಗಳಿಂದ ಬಲ ಚಿಂತೆ ನೇರವಟ ಕೂಡಿ ಬರ ಸಲ್ಲದ ಬಿರುದ ಸಾರಥಿ ಭೂಪತಿ ಸೈನ್ಯವ ಎಲ್ಲ ಸಾರಥಿ ನೋಡು ದೇವ ಎಡ ಬಲದಲ್ಲಿ ಶ್ವೇತ ಚಕ್ರ ಮಂಬೇಗ ಮಂಡಲಕ್ಕೆ ತುಡುಕಿರುವಂತೆ ಓಲ್ ಭುಜ ಬಲರ ಮತ್ತದಳ ಯುಪ್ರಾಜ ಮಾನಸನಾಗಿ ಕುಳಿತಿರುವನು ಅವನ ಸಂಪದಕ್ಕೆ ಈಡುಗಾಡಲ ಸಾರಥಿ ಕೌರವನೆಂಬ
ಒಳಗಡೆ ಅಡ್ವಾನ್ಸ್ ಒಳಗಡೆ. ಶಿವರೇ ಮಾಡಿಯ ಸಾರಥಿ. ಎಲ್ಲಾ ಸಾರಥಿ ಇತ್ತ ನೋಡು. ನೋಡಿದವನು ದೇವ ಅತುಲಿತ ಪರಾಕ್ರಮ ಯುತನಾದ ಇದ್ದನೆ ನೋಡು. ಚಕ್ರ ಅತುಲಿತ ಪರಾಕ್ರಮ ಯುತನಾದ ಇದ್ದನೆ ನೋಡು. ಚಕ್ರ ಬಿಂಬಂ ರಚಿಸಿದ ಕೋರಪತಿಯ ಸೇನಾ ಸಮೂಹಕ್ಕೆ ಸೈನ್ಯಾಧ್ಯಕ್ಷನೆಂದೆನಿಸಿ ಗೋದಂಡವಿದ್ದದಳು ಪಂಡಿತೋರ್ದಂಡನೆನಿಸಿದ ಬಳಿರಿ ಎಂಬ ಆಶ್ಚರ್ಯ ಶಿವರ ನಡೆಯ ಬರದೆ ಎಲ್ಲ ಸಾರಥಿ ಇತ್ತ ನೋಡು. ನೋಡಿದನು ದೇವ ಯಾಟ ಬಲ್ಲದ ಗುಡಿ ಮೀಸ ಎಂಬ ತುಡುಕಿ ತೀಡಿ ಜವನ ದಾಡಿಯಂತೆ ಒಪ್ಪುವ ಕರವಾಳದ ಜಳಪಿಸುವ ಜಡ ಜಬವ ಜಡ ಜಲಂ ತೊಡೆದ ಎತ್ತ ಕೊಡು ಬಳಿರಿ ಕರ್ಣನೆಂಬ ಕಪ್ಪಲಿಗರ ಬಳಿಸಿ ತರದೆ ಓಹೋ ಎಲ್ಲ ಸಾರಥಿ ಇತ್ತ ನೋಡು. ಇವನ್ಯಾವನು ಸ್ಥಾಳೆಯ ಸ್ಥಾನಿವಿನೆಂದೆ ಬೆಳೆದು ಸೈನ್ಯ ಸಮೂಹದ ಮೇಲ್ಭಾಗದೊಳು ಎದ್ದು ಕಾಣುವನು. ಚಾತುರ್ಯ ಮತಿಯುತನಾದ ಸಾರಥಿ ಸಿಂಧು ದೇಶ ಅಧ್ಯಕ್ಷನಾದ ಜಯದ್ರಧರೆಂಬ ಹದಮಾದವರ ಬಳಿಗೆ ಶಿವರೇ ಮಾಡಿಯ ಸಾರಥಿ. ಸಾರಥಿ ಎಂತ ಅತಿ ವಿಸ್ತಾರ ಅತಿ ಗಾಂಭೀರ್ಯ ಅತಿ ಭೀಕರಮವಾದ ಚಕ್ರ ಬಿಂಬದ ಕೋಟೆಯನ್ನು ಪಕ್ಕು ಕೋರಪತಿಯ ಸುತ್ತಾದಿಗಳಂ ಜಡದ ಗುರ್ರಪತಿಯ ಬಿಂಕವ ಮುರಿಯ ಹೊಡೆಯುತ್ತಾರೆ. ಪಡವಿಯಳು ಕಡುಗಲಿಗಳಾದವರು ಎನ್ನ ಪಡೆದ ಮಾತೆಯನ್ನು ಬಂಜನವರಿಗೆ ಸಂಚವೇದಕ್ಕೆ ಎಲ್ಲ ಸಾರಥಿ ಭೂಪತಿ ಕೌರವ ಕರ್ಣ ದ್ರೋಣಾದಿಗಳದ ಜಲ್ಲೆನ್ನುವಂತೆ ಚಕ್ರಬಿಂಬದ ಮುಂಭಾಗಕ್ಕೆ ತತ್ರದವನ್ನು ಹೊಡೆಯುವಂತನಾಗಲೇ ಸಾರಥಿ ದೇವರ ಜಗದೆ ನಿಮಿತ್ತದಲ್ಲಿ ಭೂಪತಿ ಸಿದ್ಧ ಸೈಂಧವ ನಮ್ಮ ಜನಕ ನಂಬೆಟ್ಟ ನೀನ ತಕ್ಕೆ ಬಂದೆ ನಿನ್ನಿಂದೇನಾಗುವುದೋ ಬಾಲಕ. ಎಲ್ಲ ನಮ್ಮ ಜನಕನಾದ ವರ್ತನೆಗೆ ಇಂದಿನ ದಿನ ಅನುಕೂಲವಿಲ್ಲದ ಪಕ್ಷದಲ್ಲಿ ನಿನ್ನ ತಲೆಗೆ ಸಂಚುಗಾರ ಕೊಡೋದಕ್ಕೆ ಬಂದಿರೋಣ ಅದಮ್ಮ. ಹೇಳ ಬಾಲಕ ಅದಮ್ಮ ಸುಮ್ಮನೆ ಎಂದಕ್ಕೆ ಹೋಗೋ ನಿಮ್ಮ ದೊಡ್ಡಪ್ಪನಾದ ಭೀಮನನ್ನು ಮಾತ್ರ ಇನ್ನೊಮ್ಮೆ ಯುದ್ಧಕ್ಕೆ ಬರೆಯಲು ಹರಿರ್ಯೇ ಕೇಸರಿಯ ಮುಂದೆ ಸುನಕವು ತನ್ನ ಶಕ್ತಿಯನ್ನು ತಾನೇ ಹೊಗಳಿಕೊಂಡಂತೆ ನಿನ್ನಂತ ಲಭನನ್ನು ಹೊಡೆಯುವುದಕ್ಕೆ ದಟ್ಟವರಾತಕ್ಕೆಂದು ನಾನೇ ಬಂದರೆ ಸ್ವಲ್ಪ ಬಾಲಕ ಸ್ವಲ್ಪ ತಾಳು ಎನ್ನುವುದಕ್ಕೆ ಇದೇನು ದಾರಕೀಯ ಮನೆಯೊಳಗಿನ ಕೈ ಮುದ್ದೆ ಎಲ್ಲವೋ ಕೈ ಮುದ್ದೆ ಏಟೋ ಅಥವಾ ಕರಗುದ್ದಿನ ಏಟೋ ಸ್ವಲ್ಪ ತಾಳು ತೋರಿಸುವನ ಈ ವೀರಾಭಿಮಾನಿಯ ಪಟ್ಟ ಹೇಳೆ ಅಭಿಮನ್ಯುವೆಂಬ ಕೂತೆ ಸೈಂಧವ ನಿನ್ನ ಮುಖದ ಮೇಲೆಲ್ಲ ಯಾವುದೇ ಒಂದು ಮೇಚೆ ನಿನಗೆ ಆತಕ್ಕೆಯೇ ರಣರಂಗದಲ್ಲಿ ಯುದ್ಧದ ಆಸೆ ಸುಮ್ಮನೆ ಹಿಂದಕ್ಕೆ ತಿರುಗಿ ನಿನ್ನ ಹರಮಂದಿರಕ್ಕೆ ಹೋಗಲೇ ಕೂತೆ ನಿನ್ನನ್ನು ಬಳಿರಿಯಲ್ಲ ಈ ಸಾರಥಿ ಭೂಪತಿ
ಓಟಿ ಓಡಿಯುವ ನನ್ನ ಒಟಗನಂದೇ ತಡೆದರ ಕೇಟಿ ನುಡಿಗಳಂ ನುಡಿಯುವ ಬಡ ಬಾಂಡಪುತ್ರನಂ ಬಡಲೆನ್ನುವಂತ ದೊಪ್ಪನ ಕುಪ್ಪಳಿಸ ಇವನಪ್ಪ ಬಂದರ ಅವನ ಭುಜವಲವನ ಅಪ್ಪರಿಸ ಕುಪ್ಪ ಕಡುವನು ಸಾರದೆ ಭೂಪತಿ ಆ ಕಪ್ಪು ಬಣ್ಣ ಉಳ್ಳ ಕೃಷ್ಣನಿಗೆ ಮಾತ್ರ ಎನ್ನ ದಕ್ಕವನ್ನು ತೋರಿಸುವನು ಎಲ್ಲ ಈ ತರುಳನೇ ಅದಮರೇ ಹೊರದಿಂದ ನಿನ್ನ ಕೊರಳ ತೆರೆಯುವ ನೋಟಿ ಮುರಳನೆ ಬಲಿಷ್ಠನಾದ ಬಾಲಕನ ಮೇಲೆ ಬಲವಂತರ ಛಲ ಮಾಡಿ ಹೋಗುವುದ ಕಲಿತನವಲ್ಲವೆಂದು ಬಲವಿನಯದಿಂದ ಮಾತನಾಡಿದರೆ ನಲ್ಲಿನಲ್ಲಿದ್ದ ಗಲಭೆಯಿಂದ ಬಲು ಪರಕ್ರಮೆಯಂತೆ ಮೇಲಕ್ಕೆ ಬರುವೆಯಾ? ಸಾಗವಾಗಿರುವ ಮರವರೇ ನೀತ ಸೈಂಧವ ನೀರು ಕೊಡ್ತೀಯ ಈ ತರುಳ ಅದಮ ತೆರೆಯುವನು ನಿನ್ನಯ ಕೊರಳ ತೊಳ್ಳೆ ಶಿವಶರ ಜಾಲ ಬೆಟ್ಟರವನ ಬಲವಂತನಾದರೆ ತರಾರಿಸಿಕೊಂಡ ಒಳಕ್ಕೆ ಹೋಗ ಎಲ್ಲವ ಆಯ್ತ ಕಲೆತನವೆಲ್ಲವೆಂದ ಬಲವಿನಯದಿಂದ ಧನ್ಯ ಪಟ್ಟು ಏನ ತಲೆಯವಾಗ ಎಲೆ ಹುಲ್ಲು ಬಾಲನೇ ಅದಮರೇ ಬಳಿರೆ ಮನ ಬಂದಂತೆ ಫುಲ್ಲ ಮಾತುಗಳನ್ನಾಡಿದರೆ ನಿನ್ನಯ ಹಲ್ಲನ್ನು ಮುರೋಡು ಸೊಲ್ಲಡಿಸಿ ಬಿಡು ನೋಡು ರೇ ಬಾಲಕ ಸೈಂಧವ ಗೆಲ್ಲುವ ವಿಕ್ರಮವಿಲ್ಲದಿರ್ತಡೆ ನಿನ್ನ ಕರಪಲ್ಲವ ಮುಗಿದ ಮೆಲ್ಲನ ಹಿಂದಕ್ಕೆ ದಾರಿಯಂ ನೋಡು ಪಾರ್ಥನ ಬಾಲ ನೋಡೆನ್ನ ಶರಚ್ಚಾಲ ಭೀಮನ ಹಿಂದಕ್ಕೆ ಓಡಿ ಹೋದದ್ದೇ ನಿನಗೆ ಮುರ ಒದಗಿ ಬಂದು ನಿನಗೆ ಬಾಪು ಬಾಪುರ್ಯ ಭುಜ ಬಲ ದಂಡ ದಂಡ ಪ್ರಚಂಡ ಗಂಡು ಗಲಿಗಳ ಗಂಡ ಬಿಸಕ್ಕಲದ ಮೇರ ಮಾರ್ಚಂಡ ಬಂಡ ಮೂಡ ಮೂರು ಲೋಕದ ಗಂಡ ಕಂಡನದೊಳಗದ ರಾತವರ ಬಂಡರ ಮಂಡಗಳಂ ಚಂಡಾಡುವ ರಣದೊತ್ತಂಡ ಮೂಡ ಗಾಂಡೀವಿಯ ಸಂಭವನ ಮುಂದೆ ನಿನ್ನ ಡಂಬಕತನವನ್ನು ಕಂಡಾಗೆ ಎನ್ನ ಮುಂದೆ ಕೊಚ್ಚಿಕೊಂಡರೆ ಏನು ಮಾಡುನೇ ಮೂಡ ಬಳಿರೇ ನಿನ್ನ ರುಂಡವಂ ಗಗನ ಮಂಡದಲ್ಲಿ ಚಂಡಾಡುವ ವೀರಾಭಿಮಾನ್ಯ ನಂಬಿ ಹೆಸರು ಇನ್ನು ಕೇಳಲರಿಯಲೇ ಬಂಡ ಮೂಡ ನಿನ್ನ ಸೇನಾ ಜಲನಿಧಿಯಂ ಕಲಕಿ ನಿನ್ನ ವಿಷ ಕಂಗಳಂ ಒಂದು ಹೆಜ್ಜೆ ಕಿತ್ತಿಡದಂತೆ ಧನುವಿನೊಳ ಸರ ಅರಗಮಂ ಏರ್ಸಿ ಹೊಡಿ ನೋಡಲೇ ತುಚ್ಚನೆ ಯಾರು ಹೊಡಿಯವರು ಸ್ವಲ್ಪ ತಾಳಲೇ ಮೂಡ ಹುಚ್ಚನೆಂತೆ ಎಚ್ಚರ ತಪ್ಪಿಯನ್ನ ಮುಂದೆ ಶೌರ್ಯವನ್ನು ಕೊಚ್ಚಿಕೊಳ್ಳೋದು ಇನ್ನು ಸಾಕು ಮಾಡಲೇ ನೀಚ ಸೈನ್ಯವ ಪರಕ್ರಮ ಎಲ್ಲ ಈ ಮಂಕುಮತಿಯೇ ಜಡಮತಿಯೇ ಮಂಕ್ಯಂಬ ಶರಂಕಿತ ಸಂಕುಲದ ವಾದ್ಯಧ್ವನಿಗೆ ಭೂಕಂಪಮಾಗುವಂತ ಚಂಕ ಎಲ್ಲದ ಬಾಣಗಳ ದಶಾಮಂಡಲ ತುಂಬುವಂತೆ ಒಡೆದು ನಿನ್ನ ಬೆಂಕ ಮುರಿದ ಹದ್ದೆ ಜಾವರನ ಪ್ರಸಿದ್ಧರಾದ ಪಾಂಡವರ ಬಲ ಸಮುದ್ರ ಕಲಿಗೆ ಬಿಡುವ ರುದ್ರ ರೂಪಮಂ ಪಡೆದ ಮಹತ್ಬಲ್ ಶಾಲೆಯೊಳಗೆ ಯುದ್ಧವನ್ನು ಎದುರಕ್ಕೆ ಬಂದೆಯ ಸಹಜವಾಗಿ ಬಂದಿರವರೇ ನೀಚ ಸೈಂಧವ ಬಾಲಕ ಎಲೆಯದಮ ಬಳಿರೆ ಹೋಲೆ ಅಡಿಗೆ ಬರಣರಿಗಲ್ಲಂತೆ ಹಲದಾಡಿ ವಿರಾಟನಿಗೆ ಅಡಿಗೆಯ ಮಾಡ ಕಡಿಮೂರ್ಖನಾದ ನಿಮ್ಮ ದೊಡ್ಡಪ್ಪನನ್ನು ಮಾತ್ರ ಇನ್ನೊಮ್ಮೆ ಇದಕ್ಕೆ ಬರೆಯಳು ನಿನ್ನಂತ ಅಲ್ಪನನ್ನು ಹೊಡೆಯುವುದಕ್ಕೆ ದೊಡ್ಡವರು ಹತ್ತಕ್ಕೆ ಬೇಕಲೇ ಬಂಡ ಬಾಲಕ ಎಲೆಯದಮ ಎಲ್ಲವಾಯಿತೆ ಬೋರ್ಗರಿಪ ಗೋರ್ಗಣ್ಣಿಗಳ ತೋರ್ಗಡಿಸುತ್ತ ಶೀಘ್ರವಾಗಿ ಬರುವ ಬಾಣಗಳನ್ನು ಜಾಗ್ರತನಾಗಿ ತರಾರಿಸಿಕ ಪಾರ್ಥನಕವರ ನೋಡೆನ್ನ ಬಾಹುಬಲದ ಭೀಕರ ಗಗನ ಮಂಡಲಕ್ಕೆ ಹಾರಿಸುವ ನಿನ್ನ ಶಿರ ಈ ಬಾಣದೊಳ ನಿನ್ನ ಪ್ರಾಣಪುರ ಎಲೆ ದುಚ್ಚನಾಚಿಗಾಮಣಿಯೇ ಮೂರ್ಖ ಶಿಖಾಮಣಿಯೇ ದುರ್ಜಟ ಎಂದ ಜಸ್ತಮಂ ಪಡೆದ ಉಚಿತ ಪ್ರಬಲನಾದ ಅರ್ಜುನ ನಂದನ ಸಿಂಹ ಗರ್ಜನೆಯನ್ನು ಮಾಡವನ ಬಳಿರೇರಿನ ಒಳಗರ್ಜನೆಗೆ ಮಾತ್ರ ನಿನ್ನ ಒಳಗರ್ಜನೆಗೆ ಜಾಗ್ರತನ ಮದುವೆ ಮುಡ ಮುಡ ಜಗವು ತಲ್ಲಣಿಸುವಂತೆ ಸರ ಅರಗದಿಂದ ನಿನ್ನೆದೆಯು ಜರ್ಜರಿಯುವಂತೆ ಓ ನಿರ್ಜರರ ತಲೆದೋಗುವಂತೆ ನಿನ್ನಯ ರಥಧ್ವಜ ಪತಾಕೆಯನ್ನು ಮುರಿಯುವುದೇ ಬಿಡವಲ್ಲನೆ ನಿನ್ನಯ ರಥಧ್ವಜದ ಪತಾಕೆಗಳನ್ನು ಮುರಿದು ಬಿಡುವನಲೇ ಬಾಲ ನೀಚ ಸೈಂಧವ ಮೂಟಮತಿಯೇ ಎನ್ನೊಡನೆ ವಾಗ್ದುರ್ನಿಯೋತ್ರವನ್ನಿಡು ತೀಕ್ಷಣವಾದ ಎರಡು ಬಾಣಗಳ ಧನಸ್ಸಿನ ಒಳವಡಿ ತಡ
ಎಂಬ ಶಬ್ದವನ್ನು ಮಾಡಿ ಆ ಕರ್ಣ ಪರ್ಯಂತರ ಇವರೆಲ್ಲರಿಗೂ ಸೇದಿ ಹೊಡೆಯಲು ನೋಡು. ಅಬ್ಬಬ್ಬಬ್ಬಬ್ಬ, ಅಂತ ಬಲವಂತನು. ಹೊಡಿರಿ, ಅಂಥ ದೊಡ್ಡ ಬಟನಾದರೆ ತರಾರಿಸಿಕೊಂಡು ಮಾತನಾಡು, ಇಲ್ಲವಾದರೆ ಚಕ್ರಬಿಂಬದ ಕೋಟೆ ಎಂಬಿಟ್ಟು ಹಿಂದಕ್ಕೆ ತಿರುಗಿ ನೋಡದಂತೆ ಓಡು. ಭೀಮ ಬರ್ಬೇಕ, ಭೀಮ ಕರ್ಕೊಂಬರ್ಯ. ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲೇ ಸೈನ್ಯವ ಬೇಡನ ಯಪಜಬಲನ ಪರಾಕ್ರಮ. ಹೊಳಿರಿ, ಅದೇ ಪ್ರಕಾರ ಯುದ್ಧಕ್ಕೆ ಸಿದ್ಧನಾಗಲೇ ಬಂಡು, ಗಗನಂತರಕ್ಕೆ ಆರ್ಜು ನಿನ್ನ ರುಂಡು. ಭೀಮ ಕರ್ಕೊಂಬರ್ಯ, ಭೀಮನ ಹೋಗಬ. ಎಲೈ ಸೈಂಧವ ಎತ್ತ ಹೋಗಿದ್ದವರಿನ ಪೌರುಷವ ಬಳಿ ಸಾರದೆ ಭೂಪತಿ ಚಕ್ರಬಿಂಬದ ವಲಯಕ್ಕೆ ತದ್ರಥವನ್ನು ಹೊಡೆಯುವಂತನಾಗಲೇ ಸಾರದೆ ವರ್ಷಿಸಬೇಡ ಜಗದೆ ನಿಮಿತ್ತ ಭೂಪತಿ. ಮಂದಮತಿವಿತನಾದ ಸೈನ್ಯವ ಬಂದುರಬಲಾಂಕಿತನ ಕರಗೋಳು ಮೆರೆಯುವುದು ನೋಡು ಈ ಗದರ್ದಂಡವ. ಎನ್ನಯ ಗದರ್ದಂಡವ ಕೂಡು ಮೆರೆದಲೇ ಬುಂಡ. ಹೊನ್ನನಾದ ಅಭಿಮಾನ್ಯನು ಚಕ್ರ ಯುವದೋಳು ಪಕ್ಕ ಒರ್ವನು ಹೊಡೆದಾಡುವನು. ಪರವಿಪನಾದ ಧರ್ಮಜನು ಪಾರ್ಥನು ಪಡೆದ ಪುತ್ರನ ಮೆಡ ಬಿಡದ ಬೆಂಬಲರಾಗಿ ಹೋಗಿರೆಂದು ನಗಲಾದ್ರಿಗಳ ನೇಮವನ್ನು ಮಾಡಿರುವರು. ಕರ್ಣಧಾರಿಯನ್ನು ಬಿಡು ನೀನು. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಅದಮ. ಏ ಮೂಡ, ಅದಮ, ನಾಳಿನ ಯುದ್ಧದಲ್ಲಿ ನಿನ್ನೊಡನೆ ಬುಗಿಸುವ ಕೋಪಾಗ್ನೆಯಿಂದ ನಿನ್ನನ್ನು ಹಿಡಿದು ಗಗನ ಪಾತಾಳಕ್ಕೆ ನಗೆದು ಕಾಲನ ಚಕ್ರದಂತೆ ತಿರುಗಿಸಿ ಬಿಡೋನು ನೋಡು. ಸ್ವಲ್ಪ ತಾಳು ಯಾರು ತಿರುಗಿಸಲೇ ಮುಡ. ಲೇ ಹದಮ, ಲೈ ಮುಡ. ಕಾಸು ಕೂಸನ್ನು ವಿದ್ದದ ಘಟನೆ ಒಳಗೆ ಏನಾದರೂ ಮೋಸಕೃತಾದಿಗಳನ್ನು ಮಾಡಬಹುದೆಂಬ ಮನ ಯಸನಗೊಂಡಿರುವುದ ಸೈನ್ಯವ ಚಿಕ್ಕವನಿಂದ ಚಕ್ರಯುಗದೊಳಕ್ಕೆ ದಾರಿಯನ್ನು ಬಿಡೀಕ್ಷಣವ. ಎಲೆ ಜೊಂಡು ಹೊಟ್ಟೆಯವನೇ, ಎಲಹೇ ಬಂಡ, ಎನ್ನೊಡನೆ ಸಮರಂಗವನ್ನು ಮಾಡದ ಹಿಂಜರದ ಮತ್ತೊಮ್ಮೆ ಯುದ್ಧವನ್ನೆಸಗುವುದಕ್ಕೆ ಬಂದೆಯ. ಸಹಜವಾಗಿ ಬಂದಿರುವನೇ ಮೂಡ. ಮೂಡ, ಏ ಹದಮ, ನಿಮ್ಮ ಕಂದನಾದ ಅಭಿಮನ್ಯನ ಎನ್ನರ ತಪತಾಕಿದನ್ನು ಒಮ್ಮುರಿದ ವೀರತನ ಮಾಡಿ ಒಳಿಯಕ್ಕೆ ಒಕ್ಕಲ ಅವನ ಎಂದ ನೀ ಹೋಗನಂತ ಬಂದರೆ ಬರ್ರಿ. ಹೇ ಅದಮ, ಲೇ ಮೂಡ, ಕಂಡನದೊಳಗೆ ನಿನ್ನಯ ಗುಂಡಿಗೆ ಎಂಬಗಿದ ಹೆಂಡ ಬೋತಾದಿಗಳಿಗೆ ನಿನ್ನಯ ಕಂಡವನ್ನು ದಂಡಿಗೆಯಾಗ ಉಂಡು ಬಿಡಿಸಿನು. ಸ್ವಲ್ಪ ತಾಳು. ಎಲೈ ಹದಮ, ಕಂದನಗಿಂದ ಬೆಂಬಲವಾಗಿ ಹೋಗುವನೆಂದು ಆತರಪಟ್ಟರೆ ಎಂತ ಬಣ್ಣದ ಮಾತುಗಳನ್ನಾಡಿದ್ರೆ ನಾ ಕೇಳಬಲ್ಲೆನೆ. ಹೇಳಿ ಅದಮ, ಎಲೈ ಮೂಡ, ನಮ್ಮ ರಾಣಿಯಾದ ದ್ರೌಪದಿಯ ಸೀರೆಯನ್ನು ಜಗಜ್ಜಟ್ಟಿಯಾದ ದುಶ್ಯಾಸನನ್ನು ಸೆಳೆಯುವಾಗ ಒಂದು ಹೆಣ್ಣಿನ ಮರ್ಯಾದೆಯನ್ನು ಕಳೆಯುವುದು ಕಣ್ಣಿನಿಂದ ನೋಡುತ್ತುಕೊಳ್ಳುವುದು ಕಲಿವಿಕ್ರಮ ನೀನಲ್ಲವೇನೋ. ಅಣ್ಣನ ಹಾಕ ಎಂಬ ಕಣ್ಣಿನೊಳಗೆ ಸಿಲುಕಿದ್ದನೆ ಹೊರತು ಇಲ್ಲ ಬಾಯಿತ ಬದಲ ಪುಣ್ಯದಿ ಶ್ವಾಸನ ಮಣ್ಣು ಪಾಲು ಮಾಡಿಬಿಡುತ್ತಿದ್ದೇನೋ. ಎಲ್ಲ ಇರ್ಕೋದ್ರಿ ಹದಮ, ಈ ಚಕ್ರಬಿಂಬದ ದ್ವಾರದಲ್ಲಿ ಶಸ್ತ್ರಾದಿತನಾಗಿ ನಿಂತಿರುವನು ಎನ್ನಂ ಜಯಿಸಿ ಒಳಿಯಕ್ಕೆ ಹೋಗ ಭೀಮ ಸಮ್ಮುಖದಲ್ಲಿ ಮಾಡುವಂತ ಸಂಗ್ರಾಮ. ಎಲೈ ಬುದ್ಧಿ ಶೂನ್ಯನೇ, ಇಲ್ಲದ ಉತ್ತರದ ಮಾತುಗಳನ್ನು ಹಾಡಿದರೆ ಬಂದ ಫಲವೇನು? ಎಂದಕ್ಕೆ ನಾವು ಅರಣ್ಯ ವಾಸಗಳಾಗಿದ್ದ ಕಾಲದಲ್ಲಿ ಸತ್ತು ಸುಳುವಿಲ್ಲದ ಮುಖಿಯಲಾದ ದ್ರೌಪದಿಯನ್ನು ಕದ್ದು ತರುವೆನೆಂದು ಬಂದ ಕಾಲದಲ್ಲಿ
ಲೇ ಮುಡ ಎಲೆ ಅದಮ ಬುದ್ಧಿ ಶೂನ್ಯನಾದ ಕೌರವನಿಗೆ ತೋರಿಸೊಂದು ಉದ್ದವಾದ ನಾಮಗಳನ್ನು ಬಳಿರ ಹೊರಡ ನೀನಲ್ಲವೇ? ಲೇ ಮುಡ ಎಲೆ ಅದಮ ಹೆಣ್ಣಿನ ಮರ್ಯಾದೆ ಕಳೆಯುವಾಗ ಸಣ್ಣ ಮುಖ ಮಾಡಿ ಕುಳಿತ ಎಂದು ಹೇಳಿದೆಯಲ್ಲ, ಸಹಜವಾಗಿ ಏಟುವನೆಲೆ ಮುಡ ಅಣ್ಣನ ಆಜ್ಞೆ ಎಂಬ ಕಣ್ಣಿನೊಳಗೆ ಸಿಲುಕಿದ್ದೇನೆ ಮರೆತು ಬಳಿರ ಹೊರಲೇ ಆ ಕುನ್ನಿಗೆ ಶ್ವಾಸನ ಮಣ್ಣು ಪಾಲು ಮಾಡಿಬಿಡುತ್ತಿದ್ದೇನೋ. ಲೇ ಮುಡ ಎಲೆ ಅದಮ ಇನ್ನು ನಿನ್ನೊಡನೆ ಯುದ್ಧವನ್ನು ಮಾಡಿ ಅಭಿಮಾನ್ಯನಿಗೆ ಬೆಂಬಲವಾಗಿ ಹೋಗುವೆನು. ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ಸನ್ನಿಧನಾಗಲೇ ಸೈನ್ಯವ ಆರಿಸಿ ಬಿಡುವ ನಿನ್ನ ಹೆಸರವ. ಬಳಿರೆ ಅದೇ ಪ್ರಕಾರ ಯುದ್ಧಕ್ಕೆ ಸಿದ್ಧನಾಗಲೇ ಬಂಡ ಗಗನೆತ್ತರಕ್ಕೆ ಆರ್ಜುವ ನಿನ್ನೆ. ಕೌರವ 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 ಕರ್ಕೊಂಬರಪ್ಪ. ಕೌರವ ಕರ್ಕೊಂಬರಪ್ಪ. ಕೌರವ ಎಲ್ಲ ಇರುಕೋದರ ಎನ್ನಡನೆ ದೊರಮಂಗಯ್ಯಿದ ಬರಿದೆ ತೊರಳನ ಎಂದ ಹೋಗುವನೆಂದ ಆತರ ಬಟ್ಟರೆ ನಿನ್ನನ್ನು ಅಷ್ಟು ಸುಲಭವಾಗಿ ನಾನು ಬಿಡಬಲ್ಲನೆ. ಎಲೆ ಪವನ ಸಂಭವನೇ, ಭವರದಲ್ಲಿ ಕಲಿಬಾರ್ತನನ್ನು ಬೆಟ್ಟ ಮೆಕ್ಕ ಪಾಂಡವರ ಸಮೂಹವನ್ನು ಗೆಲ್ಲುವುದಕ್ಕೆ ಶಿವನ ರೈರುಂಟು ಮಂಕಮತಿ ಇರುಕೋದರನೇ. ಬೋಡಿರೆ ಹೋರೆ ಶಂಕರನ ವರ ಪ್ರಧಾನ ಬಲದಿಂದ ಬಂಕನ ಶರಂಕುಲಗಳಿಂದ ನನ್ನ ಬೆಂಕವನ್ನು ಮುರಿಯದೆ ಬಿಡುವನು ವಾಯುಕುಮಾರ. ಹಲೋ ಎಲ್ಲ ಸಾರಥಿ, ಜಯದ್ರಥನಂ ಜಯಿಸಿ ಒಳೆಯಕ್ಕೆ ಹೋಗುವನೆಂದರೆ ಹಾ ಎನ್ನ ಹಯಸಂದನಗಳನ್ನು ತರೆದು ವಿರತನವು ಮಾಡಿದನು. ಎಲ್ಲ ಸಾರಥಿ, ದೇವಾ ಜಯದ್ರಥನಂ ಜಯಿಸಿ ಒಳೆಯಕ್ಕೆ ಹೋಗುವನೆಂದರೆ ಎನ್ನ ಹಯಸಂದನಗಳನ್ನು ತರೆದು ವಿರತನವು ಮಾಡಿದನು. ಹಾ ಶತ್ರು ಸಮೂಹವಂಪಕ್ಕೂ ಅಭಿಮಾನ್ಯನು ಏನಾದನೋ ತಿಳಿಯದು. ಹಾ ಅಯ್ಯೋ ಅಭಿಮಾನ್ಯವೇ, ಕಡು ಪರಾಕ್ರಮಗೊಂಡು ಇವನಂ ಕೆಡುವನೆಂದರೆ ಮೃಡನಿಂದ ಪಾಂಡವರಂ ಜಯಿಸುವುದಕ್ಕೆ ಈ ದಿನ ವರಂ ಪಡೆದಿರುವನು. ಹಾ ಜಡೆ ಜಡೆದ ಕುರುಪನ ಪಡವಿಯಂ ಕೆಡುವ ದೃಢ ವಿಕ್ರಮನಿಗೆ ಎಡರು ತೊಡಗಿತು. ಅಯ್ಯೋ ಪಾರ್ಥನು ಪಡೆದ ಅಭಿಮಾನ್ಯನೇ ನಿರ್ಭಾಗ್ಯನು. ಅಸಮ ಸಹಸಿಗಳಾದ ಭೀಮಾರ್ಜುನ ನಕುಲ ಸಹದೇವರೆಂಬ ಜನಕರಿದ್ದು ಅಸುಕು ಸಣ್ಣ ಪರಬಲದೋಳು ಪರದೇಶಿಯಂ ಮಾಡಿ ಕುಳಿತೆವು. ವಸುದಿಯ ಅಸುರಾದಿಗಳಾದ ಜರಾಸಂಧ ಬಕಾಸುರನ ಸಂಹರಿಸಿದ ಸಾಮರ್ಥ್ಯವೆಲ್ಲ ವ್ಯರ್ಥವಾಯಿತು. ತಂದೆಗಳು ಐವರಿದ್ದು ಓರುವರಾದರೂ ಸಮಯಕ್ಕೆ ಆಗಲಿಲ್ಲವೆಂದು ಕನ್ನನೆಷ್ಟು ಮನ ನೊಂದುಕೊಳ್ಳುವನೋ ಏನು. ಅಯ್ಯೋ ನಾವು ಮಂದಭಾಗ್ಯರಾದೆವು, ಮಾಡುವುದೇನು? ಸುರಸುರರು ಒಂದುಗೂಡಿ ಬಂದರೂ ಹಿಂತೆರಿಯದವನಿಗೆ ಈ ದಿನ ಅಪಜಯವು ಬಂದು ನಿಂತಿರುವುದಲ್ಲ. ಏನು ಮಾಡಲಿ? ಲೋಭಿಯ ಕರದಲ್ಲಿ ಧನವಿದ್ದಂತಾಯಿತು, ಸಾಮರ್ಥ್ಯ ಇದ್ದವನಿಗೆ ಅಪಜಯಂಗನೆಯು ಬಂದು ಮುಂದೆ ನಿಂತಂತಾಯಿತು. ಹಾ ವಿಧಿಯಂ ಮೀರುವನೆಂಬ ಯೋಧಕ್ತಿಯಂತೆ ತರುಳನ ಅದೃಷ್ಟದಂತೆ ಪಾಲಿಸುತ್ತದೆ. ನಾನಿನ್ನು ಮಿಡಿಕೆ ಮಾಡುವುದೇನು? ಬಳಿರೆಯಲ ಈ ಸಾರಥೆ ಭೂಪತಿ